ಸೊ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಟುಡೇ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಬುಲ್ಲಿಶ್ನೆಸ್ ತೋರಿಸಿ ಮತ್ತೆ ರಿಜೆಕ್ಷನ್ ಆಗಿದೆ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಇದು ಕ್ಲೋಸಿಂಗ್ ಪ್ರೈಸ್ ಹತ್ರ ಬಂದಿದೆ. ಸೊ ನಾನೇನು ಮಾಡ್ತೀನಿ, ಇವತ್ತು ಸೆಲ್ಲಿಂಗ್ ಸೈಡೇ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಗ್ಯಾಪ್ ಡೌನ್ ಆಗಿ ಇಷ್ಟು ದೂರ ಮಾರ್ಕೆಟ್ ಅಪ್ ಆಗಿರೋದು ನೋಡೋದ್ರಿಂದ ಒಂದು ಸ್ವಲ್ಪ ವಾಲಟಿಲಿಟಿ ಆಗ್ಬೋದು. ಸೊ ವೆಯ್ಟ್ ಫಾರ್ ಸಮ್ ಟೈಮ್. ಓಕೆ, ವಿಲ್ ಸಿ. ಓಕೆ, ಇಲ್ಲೊಂದು ಎಂಟ್ರಿ ತಗೊಳ್ಳೋಣ ಇವಾಗ. ಓಕೆನಾ, ಒಂದು ನಿಮಿಷ. ಸ್ಕ್ಯಾಲ್ಪರ್ ಟೂಲ್ ಓಪನ್ ಮಾಡಿಕೊಂಡು ಈಗ ಸೆಲ್ಲಿಂಗ್ ಸೈಡೇ ನೋಡಬೇಕು. ಸೆಲ್ಲಿಂಗ್ ಸೈಡ್ ಆಲ್ವೇಸ್ ನಾವು ನೀಡ್ ಟು ಕಾನ್ಸಂಟ್ರೇಟ್ ಟುಡೇ. ಓಕೆ, ಏನಂತಂದರೆ ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಹತ್ರ ಬಂದಿದೆ. ಸೊ ಏನಾಗ್ತಿದೆ ನೋಡಿ. ಓವರ್ ಬಿ ಹೈ ಬಂತು, ಓವರ್ ಬಿ ಹೈ ಹತ್ರ ಓಕೆ ಒಳ್ಳೆ ರಿಜೆಕ್ಷನ್ ಆಯಿತು. ಇನ್ನೊಂದ್ಸಲ ಮೇಲೆ ಬರ್ಬೋದು. ಓಕೆ, 148 144 ಇದ್ದಾಗ ನೋಡ್ತಿದ್ವಿ ನಾವು. ಇದೊಂಥರ ಓಕೆ, ವೆಯ್ಟ್ ಮಾಡಿ ಟ್ರೇಡ್ ಮಾಡೋಣ. ವರಿ ಪಾಯಿಂಟ್ಸ್ ಯಾವ್ದು ಮಾಡ್ಬೋದು ಇವತ್ತು. ನಾನು ಇಲ್ಲಿ ತಗೋಬೇಕಾಗಿತ್ತು. ಓಕೆ, ಇನ್ನೊಂದು ರಿಜೆಕ್ಷನ್ ಬರುತ್ತೆ. ಇನ್ನೊಂದು ರಿಜೆಕ್ಷನ್ ಬಂದಾಗ ಸೆಲ್ಲಿಂಗ್ ಸೈಡ್ ಪ್ಲ್ಯಾನ್ ಮಾಡೋಣ. ಓಕೆನಾ, ನೋಡಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ನೋಡಿ ಇವಾಗ ಒಂದು ಟ್ರೇಡ್ ತೊಗೊಂಬಿಡೋಣ. ಓಕೆ, ಸೆಲ್ಲಿಂಗ್ ಸೈಡು, ಪುಟ್ ಸೈಡು 24,600. ಓಕೆನಾ, ಬೈ. ಆಲ್ಮೋಸ್ಟ್ 150ನಲ್ಲಿ ಬೈ ಆಗಿದೆ ಅಂತ ಅನ್ಕೊತೀನಿ. ಓಕೆ, 150 ಲೆಟ್ ಮೀ ಸಿ. ಓಕೆ, 149.85 150 ಅಂತ ಅಂದ್ಕೊಳ್ಳಿ. ಓಕೆ, ವೆಯ್ಟ್ ಫಾರ್ ಸಮ್ ಟೈಮ್. ಕ್ರಾಸ್ ಡೌನ್. ರೆಡ್ ಇದೆ ಕ್ಲೌಡು. 5 ಮಿನಿಟ್ಸಲ್ಲಿ ಒಂದ್ಸಲ ನೋಡಿದ್ರು ಸ್ಟಿಲ್ ಕ್ಲೌಡ್ ರೆಡ್ ಓನ್ಲಿ. ಸೊ ವೆಯ್ಟ್ ಫಾರ್ ಸಮ್ ಟೈಮ್. 1 ಮಿನಿಟ್. ಇಲ್ಲೊಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ. ಇಲ್ಲೊಂದು ಓಕೆ ವಿಲ್ ವೆಯ್ಟ್ ಫಾರ್ ಸಮ್ ಟೈಮ್. ಇವತ್ತು ಲೇಟ್ ಎಂಟ್ರಿ ಆದ್ರೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಕನ್ಫರ್ಮೇಷನ್ ಮಾಡಿದ್ವಿ. ಸೊ ಏನಕ್ಕೆ ಅಂತಂದರೆ ಇಲ್ಲಿ ಬುಲ್ಲಿಶ್ನೆಸ್ ಇತ್ತು, ಮತ್ತೆ ರಿಜೆಕ್ಷನ್ ಆಯಿತು, ಮತ್ತೆ ಇಲ್ಲೊಂದು ರಿವರ್ಸ್ ಆಯಿತು, ಮತ್ತೆ ಎಗೈನ್ ಒಂದು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಬಂತಲ್ಲ. ಸೊ ಇಲ್ಲೊಂದು ಕನ್ಫರ್ಮೇಷನ್ ನಮಗೆ ಸಿಕ್ತು. ಸೊ ಇದರಿಂದ ನಾವು ಸೆಲ್ಲಿಂಗ್ ಸೈಡ್ ಒಂದು ಕನ್ಫರ್ಮೇಷನ್, ಇದು ಕ್ಲೋಸಿಂಗ್ ಪ್ರೈಸ್. ಓಕೆನಾ, ಈ ರೇಂಜ್ ಕ್ಲೋಸಿಂಗ್ ಪ್ರೈಸ್ ಕೆಳಗಡೆ ಬ್ರೇಕ್ ಡೌನ್ ಆಯ್ತಲ್ಲ. ಸೊ ಒಂದು ಕನ್ಫರ್ಮೇಷನ್ ಅಂತ ಹೇಳಿ ಒಂದು ಸೆಲ್ಲಿಂಗ್ ಸೈಡ್ ಅಂತ ನೋಡ್ತಾ ಇದ್ದೀವಿ. ಓಕೆನಾ, ಇದು ನೋಡಿ, ಇದು ಎಲ್ಲೋ ಬಾರ್ ಇದೆಯಲ್ಲ, ಇದು ಕ್ಲೋಸಿಂಗ್ ಪ್ರೈಸ್, ಪ್ರೀವಿಯಸ್ ಕ್ಲೋಸಿಂಗ್ ಪ್ರೈಸ್. ಸೊ ಇದರಿಂದ ಯಾವಾಗ ಕೆಳಗಡೆ ಬಂತು ಮತ್ತೆ, ಸೊ ಒಂದು ಕನ್ಫರ್ಮೇಷನ್ ಅಂತ ಇಲ್ಲಿ ಎಂಟ್ರಿ ತೊಗೋಬೇಕಿತ್ತು. ಒಂದು ರಿಜೆಕ್ಷನ್ ವೆಯ್ಟ್ ಮಾಡಿದ್ವಿ, ಒಂದು ಗ್ರೀನ್ ಕ್ಯಾಂಡಲ್ ಬಂತು, ಮತ್ತು ಇಲ್ಲೊಂದು ಈ ಕ್ಯಾಂಡಲಲ್ಲಿ ನಾವು ಎಂಟ್ರಿ ತೊಗೊಂಡ್ವಿ. ಎಕ್ಸಾಕ್ಟ್. ಓಕೆ, ಒಳ್ಳೆ ಮೂಮೆಂಟ್ ಇದೆ. ಸೊ ವೆಯ್ಟ್ ಅಂಡ್ ಕ್ಯಾಪ್ಚರ್. ಇಲ್ಲಿ ಬಂದಾಗ ಒಂದು ಆಫ್ ಕ್ವಾಂಟಿಟಿ ಬುಕ್ ಮಾಡೋಣ. ಇನ್ಕ್ರೀಸ್ ಆಗ್ತಾ ಇದ್ದಾರೆ ಡೇಟಾ. ಓಕೆ, ಸೆಲ್ಲರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ.
ಸ್ಟ್ರಾಂಗ್ ಪ್ರೈಸ್ ಇದೆಯಲ್ಲ ಓಪನ್ ಆ ಲೆವೆಲ್ನ ಕೆಳಗಡೆ ಬರಬೇಕು. ಆ ಕೆಳಗಡೆ ಬಂದರೆ ಇನ್ನೊಂದು ಫಾಲ್ ಬರ್ಬೋದು ನೆಕ್ಸ್ಟ್ ಲೆವೆಲ್ 24,500ವರೆಗೂ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂತು ನಿಮಗೆ ಆಲ್ಮೋಸ್ಟ್ ಓಕೆ. ನೆಕ್ಸ್ಟ್ 24,800 ರೆಸಿಸ್ಟೆನ್ಸ್ ಇದೆ. ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 24,500 ಏನೇ 24,500 ಇದೆ. 24,500 ಅಂತಂದರೆ ಈ ಲೆವೆಲ್ 24,500. ಓಕೆ, ಇಲ್ಲಿ ಏನಕ್ಕೆ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ ನೋಡಿ ಸಪೋರ್ಟ್ ಲೆವೆಲಲ್ಲಿ. ಸೊ ಅದೇ 24,500. ಸೊ ಈ ಲೈನು ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಅಂತ ಇಟ್ಕೋಬೋದು ವೆಯ್ಟ್ ಮಾಡಿದ್ರೆ. ಸೊ ಇಲ್ಲಿ ನೋಡಿದ್ರೆ ಓಕೆ, ಈ ಲೆವೆಲ್ಸ್ ಇದೆ 24,600 ಇದೆ. ಒಂದು 24,600. ನೆಕ್ಸ್ಟ್ ಬಂದ್ಬಿಟ್ಟು 500. ಅಟ್ಲೀಸ್ಟ್ 600ವರೆಗೂ ವೆಯ್ಟ್ ಮಾಡ್ಬೋದಲ್ಲ, ವೆಯ್ಟ್ ಮಾಡಿ. ಲೈನ್ ಒಂದು 600 ಲೈನು ಹಾಕ್ಕೊಂಬೋಣ. ಓಕೆ, ನೋಡಿ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಜೊತೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಬರ್ತಾ ಇದ್ದಾನೆ. ಸೊ ಇವೆಲ್ಲ ಸ್ಟಾಪ್ ಲಾಸ್ ಹಂಟಿಂಗ್ ಏರಿಯಾ. ಇನ್ನು 650 ಲೈನ್ಸ್. ಈ ಒಂದು 650 ಲೈನಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲೆಲ್ಲ ಸ್ಟಾಪ್ ಲಾಸ್ ಹಂಟಿಂಗ್ ಏರಿಯಾ ಅಂತ ಅಂದ್ಕೊಂಡು ಸ್ವಲ್ಪ ಸ್ಟಾಪ್ ಲಾಸ್ ಹಿಟ್ ಮಾಡೋಕ್ಕೆ ವೆಯ್ಟ್ ಮಾಡಿ. ಎಲ್ಲ ಸ್ಟಾಪ್ ಲಾಸ್ ಎಲ್ಲ ಬುಕ್ ಮಾಡ್ಕೊಬಿಡಿ. ಈ ಲೆವೆಲಲ್ಲಿ ರಿಜೆಕ್ಷನ್ ಆಗ್ಬಿಟ್ಟು ಅಂತ ನೋಡಿ. ಇಲ್ಲಿಂದ ನಿಮಗೆ ಆಲ್ಮೋಸ್ಟ್ ಮತ್ತೆ ವಾಪಸ್ ಬಂದಿದ್ದು 650 ಲೈನ್ಸ್. ಸೊ ನೋಡಿ ಮತ್ತೆ ವಾಪಸ್ ಬಂತು. ಸೊ ಇದೇ ಥರನೇ ಮಾರ್ಕೆಟ್. ನಮ್ದು ಟಾರ್ಗೆಟ್ ಬರ್ತಾ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ಆಯ್ತು. ರಿಸ್ಕ್ ಆ್ಯಂಡ್ ರಿವಾರ್ಡ್ ಮೇಂಟೈನ್ ಮಾಡಬೇಕು. ಸುಮ್ಮನೆ ಎಲ್ಲ ಕಡೆನೂ ಸ್ಟಾಪ್ ಲಾಸ್ ಹಿಟ್ ಮಾಡ್ತಾ ಇದ್ದಾಗ ಒಂದು ಸುಮ್ಮನೆ ಅನ್ನೆಸೆಸರಿ ಟ್ರೇಡ್ ಮಾಡ್ತಾ ಇರ್ತೀವಿ. ಡೈಲಿ ಒಂದು ಟ್ರೇಡಲ್ಲ ನಾವು ಪ್ಲ್ಯಾನ್ ಮಾಡಬೇಕಾಗಿರೋದು. ಒಂದು ಸಾಕು ಈ ಥರನೇ ಫ್ಲಕ್ಚುಯೇಷನ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ ಆಗ್ತಾ ಬರುತ್ತೆ. ಮತ್ತೆ ನಮ್ಮದು ಪ್ರಾಫಿಟಲ್ಲಿ ಇದ್ದಿದ್ದು ಮತ್ತೆ ಮೈನಸ್ ಆಗ್ತಾಯಿದೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇಫ್ ಇನ್ ಕೇಸ್ ಏನಾದರೂ ಈ ರೇಂಜ್ ಏನಾದರೂ ಮತ್ತು ಇಲ್ಲಿ ರಿಜೆಕ್ಷನ್ 650 ಲೆವೆಲ್ ರಿಜೆಕ್ಷನ್ ಆಯಿತು, ಸೊ ನಾವು ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳ್ಳೋಣ. ಓಕೆ, ಟೈಮ್ ಈಸ್ ವಾಟ್ ಈಸ್ ದ ಓಕೆ ಕ್ಲೋಸ್ ಪ್ರೈಸ್. ಓಕೆ, ನಿಯರ್ ದಟ್ ಕ್ಲೋಸ್ ಪ್ರೈಸ್ ಇದೆ. ಸೊ ವಾಟ್ ವಿಲ್ ಹ್ಯಾಪನ್, ವಿಲ್ ವೆಯ್ಟ್ ಹಿಯರ್ near close price. See, near close price ಅಂತಂದರೆ 668 670 ಬಂದಿದೆ. ಸೊ it will reject, I think so, near 700 a very strong resistance here. So close price also one of the our resistance, strong resistance. Already I informed you. Close price is very strong resistance when coming from bottom to up. Okay, see 49. So if in case stop loss book ಮಾಡಿದ್ರೆ ಇಲ್ಲಿ ಮತ್ತೆ ನೀವು ಇನ್ನೊಂದು ಟ್ರೇಡ್ ತಗೊಂಡು ಅಲ್ಲಿ ಇಲ್ಲಿ ಅಂತ ವೆಯ್ಟ್ ಮಾಡ್ತಾನೆ ಇರ್ತೀರ. ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಯಾವ ಥರ ರಿಜೆಕ್ಟ್
close price. Yesterday previous day close price. That is very important line. ನೋಡಿ ಇಲ್ಲೊಂದು ಹರ್ಡಲ್ ಇದೆ ಅಂತ ಹೇಳಿದ್ನಲ್ಲ, ಸೊ ಈ ಹರ್ಡಲ್ ಬಂದ್ಬಿಟ್ಟು ಮತ್ತೆ ಇಲ್ಲಿಂದ ರಿಜೆಕ್ಟ್ ಆಗಿದೆ. ಆ್ಯಕ್ಚುಲಿ ಇಲ್ಲೊಂದು ಕನ್ಫರ್ಮೇಷನ್ ಸಿಕ್ತು ನನಗೆ 700 ಲೆವೆಲ್ಲ ರಿಜೆಕ್ಟ್ ಆಗ್ತಾ ಇದೆ, ಸೊ ಮೇ ಬಿ ಇಲ್ಲಿ ಟ್ರೇಡ್ ತೊಗೋಬೋದು ಅಂತ. ನಾನು ಸಿಸ್ಟಮ್ ಮುಂದೆ ಇರಲಿಲ್ಲ, ಸೊ ಈಗ ಬಂದೆ. ಸೊ ಆಮೇಲೆ ಇಲ್ಲೊಂದು ಕನ್ಫರ್ಮೇಷನ್ ತೊಗೊಂಡು ಓಕೆ ಇಲ್ಲಿ ತೊಗೊಂಡಿದ್ದು ಟ್ರೇಡ್. ಓಕೆ ವೇಟ್ ಫಾರ್ ಸಮ್ ಟೈಮ್ ವಾಟ್ ವಿಲ್ ಹ್ಯಾಪನ್. ಒಳ್ಳೆ ಸ್ಟ್ರಾಂಗ್ ರಿಜೆಕ್ಷನ್ ಆಯಿತು ಮತ್ತೆ ಇರಲಿಲ್ಲ. ಕ್ಲೋಸ್ ಪ್ರೈಸ್ ವೆರಿ ಇಂಪಾರ್ಟೆಂಟ್ ಲೈನ್. ಕ್ಲೋಸ್ ಪ್ರೈಸ್ ಅಬ್ಸರ್ವ್ ದೀಸ್ ಲೈನ್ಸ್ ಎವ್ರಿ ಡೇ ಕ್ಲೋಸ್ ಪ್ರೈಸ್ನ ನೀವು ಅಬ್ಸರ್ವ್ ಮಾಡಲೇಬೇಕು. ಮತ್ತೆ ಆ ಲೆವೆಲ್ಗೆ ಬಂತು ನೋಡಿ. ಇಲ್ಲಿಂದ ಇಲ್ಲಿ ವೆಯ್ಟ್ ಮಾಡಿದ್ವಿ, ಮತ್ತೆ ಬಂತು. ಇಲ್ಲಿ ಮತ್ತೆ ವೆಯ್ಟ್ ಮಾಡಿದ್ವಿ, ಮತ್ತೆ ಬಂತು. ಸ್ಟಾಪ್ ಲಾಸ್ ಹಿಟ್ ಮಾಡಬೇಕಿತ್ತು, ಮತ್ತೆ ಬಂತು. ಮತ್ತೆ ರಿಜೆಕ್ಷನ್ ಆಗಿದೆ. ಇವತ್ತು ಜಾಸ್ತಿ ವಾಲಟಿಲಿಟಿ ಇಲ್ಲೇ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಲೆಟ್ಸ್ ದಿ ಪ್ರಾಫಿಟ್ ಕಂಪ್ಲೀಟ್ಲಿ ಟುಡೇ. ಡು ನಾಟ್ ವೆಯ್ಟ್ ಆಫ್ ದಿಸ್ ಒನ್. ಓಕೆ, ಲೆವೆಲ್ಸ್ ಮತ್ತೆ ಇಲ್ಲಿ ಬಂದಿದೆ ಅಂತ ಅಂದರೆ ಸ್ಟ್ರಾಂಗ್ ರಿಜೆಕ್ಷನ್ ಆಯಿತು ಅಂತ ಅನ್ಕೊಂತೀನಿ. ನೋಡೋಣ ವಾಟ್ ವಿಲ್ ಹ್ಯಾಪನ್. 58 ಬಂತು, ಇಲ್ಲಿ ಬಂತು, ಮತ್ತೆ ಇಲ್ಲಿ ಬಂತು. 650 ನೋಡಿ ಯಾವ ಥರ ಆಗ್ತಾ ಇದೆ. ಓಕೆ, ಇವತ್ತು ಪ್ರಾಫಿಟ್ ಬುಕ್ ಮಾಡ್ಕೊಂಬರೋಣ. ಇಲ್ಲಿ ಕಂಪ್ಲೀಟ್. ಸೊ ಇವತ್ತು ಸಾಕು. ಓಕೆ ನೋಡಿ ಸಾಕು ಅಂತಿದಂಗೆ ಒಳ್ಳೆ ಇದನ್ನೇ ಕೊಟ್ಬಿಡ್ತಾರೆ ರಿವಾರ್ಡ್. 600. ಓಕೆ ಇದು ಈ ಲೈನ್ ಕ್ರಾಸ್ ಆಯಿತು. ಸೊ ನೋಡೋಣ ಇಷ್ಟೇ ಬಂದಿದ್ದಾನೆ. ಓಕೆ, ಬಟ್ ಇಲ್ಲಿ ಮೂಮೆಂಟ್ ಇದ್ರೂ ನೋಡಿ, ಇಲ್ಲಿ ಪ್ರೀಮಿಯಮ್ ಅಷ್ಟೇನು ಇನ್ಕ್ರೀಸು ಡಿಕ್ರೀಸು ಏನು ಅಷ್ಟೊಂದು ವೇರಿ ಆಗ್ತಾ ಇಲ್ಲ. ಇವತ್ತು ಮಂಡೇ ಬೇರೆ ನೋಡಿ. 600ವರೆಗೂ ವೆಯ್ಟ್ ಮಾಡೋಣ. ಓಕೆ, ಆರ್ ಬಿ ಲೋ ಟಚ್ ಆಗಿ ರಿಜೆಕ್ಷನ್ ಆಯಿತು. ಓಕೆ, ಅದು ದಾಟಿತು. ಓಕೆ, 600 ಲೆವೆಲ್ ಹತ್ರ ಬಂದಿದೆ ಆಲ್ಮೋಸ್ಟ್. ಸೊ ಓಕೆ ವೆಯ್ಟ್ ಮಾಡಿ ಕ್ಯಾಪ್ಚರ್ ಮಾಡಿ. ಓಕೆ, ಸಾಕು ಅಂತಂದರೆ ಇವತ್ತು. ಓಕೆ, ಯಾವ ಲೆವೆಲ್ ಇದು? 610 600. ಓಕೆ, ಇಲ್ಲಿದೆ 6. ಓಕೆ, ವೆಯ್ಟ್. ಓಕೆ, 175 ಪಾಯಿಂಟ್ ಬುಕ್ ಮಾಡೋಣ. ಆರ್ ಬಿ ಲೋ ಇದು ನೋಡಿ. ಫಸ್ಟ್ ಕ್ಯಾಂಡಲ್ ಲೋ ಕ್ಯಾಂಡಲ್ ಇದೆಯಲ್ಲ, ಇದು ಆರ್ ಬಿ ಲೋ ಅಂತ. ಇದು ಬ್ಲೂ ಲೈನ್ ಇದೆಯಲ್ಲ, ಆರ್ ಬಿ ಲೋ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ರಿಜೆಕ್ಷನ್ ಆಯಿತು ಮತ್ತೆ. ಸೊ ಕಂಪ್ಲೀಟ್ ಬುಕ್ ಮಾಡ್ಕೋಬೇಕಾಗಿತ್ತು. ಅದೇ ಥರನೇ ಪ್ಲ್ಯಾನ್ ಇದ್ದಿದ್ದು. ಇಲ್ಲಿಂದ ಇಲ್ಲಿಗೆ ಬಂದಿದೆ. ಸೊ ಇದು ಲೋ ಬ್ರೇಕ್ ಆಗಿದೆ, ಒಂದೇ ಫಾಲ್ ಆಗ್ತಿದೆ. ಐ ಥಿಂಕ್ ಟುಡೇ 600 ಲಾಸ್ಟ್. ಐ ಥಿಂಕ್ ಸೊ. ಇನ್ನು ಮತ್ತೆ ಅದೇ ಪ್ರೈಸಿಗೆ ಬಂದಿದೆ. ಇಲ್ಲಿ ಬುಕ್ಕಿಟ್. ಆರ್ ಬಿ ಹತ್ರನೇ ಬಂದಿದೆ. ಓಕೆ,
Okay, sisters and brothers, let me book profit completely. Done and dusted. Okay, let me check my orders today. So when we buy this price for 49, okay, 68, 66 average price, you can see here position 67, we completed our trade. Done. So see 600, ಓಕೆ ಇಲ್ಲಿಗೆ ಹೋಗಿದೆ ಆಲ್ಮೋಸ್ಟ್ ನಿಮಗೆ 600 ಹತ್ರ ಬರ್ಬೋದು. ಸೊ ಡನ್. ಸೊ ಇಷ್ಟು ವಾಲಟಿಲಿಟಿ ಇದ್ದಾಗ ಮತ್ತೆ ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಆಲ್ಮೋಸ್ಟ್ ನಾವು ಆ್ಯಕ್ಚುಲಿ ಇಲ್ಲೇ ಏನಾದರೂ ಟ್ರೇಡ್ ತೊಗೊಂಡಿದ್ರೆ ನಮ್ಗೆ ಒಳ್ಳೆ ಮೂಮೆಂಟ್ ಸಿಕ್ತಿತ್ತು. ಸೊ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಬೋದಿತ್ತು. ಇಲ್ಲಿ ರಿಜೆಕ್ಷನ್ ಆಗಿದ್ರು ನಮಗೆ ಇಲ್ಲಿ ಕ್ಲೋಸ್ ಮಾಡ್ಬೋದಿತ್ತು. ಬಟ್ ನಾವು ಲೇಟ್ ಎಂಟ್ರಿ ತೊಗೊಂಡಿದ್ವಲ್ಲ, ಸೊ ಲೇಟ್ ಎಂಟ್ರಿ ತೊಗೊಂಡಿದ್ದಕ್ಕೆ ನಮಗೆ ಲೆಸ್ ರಿವಾರ್ಡ್. ಸೊ ಅಲ್ಲಿಗೆ ಪಾಯಿಂಟ್ಸ್ ಮುಗೀತು ನಮ್ಮದು. ಓಕೆ ನೋಡಿ, ಇಲ್ಲಿ ರಿಜೆಕ್ಷನ್ ಆಗ್ತಾ ಇದೆ. ಸೊ ಡನ್ ಅಂಡ್ ಡಸ್ಟೆಡ್ ಟುಡೇ. See you tomorrow. Thank you, sisters and brothers. Bye bye.